ನಮಸ್ಕಾರ. ವೆಲ್ಕಮ್ ಟು ಮೈ ಶೋ ಆ್ಯಂಡ್ ದಿಸ್ ಇಸ್ MCVJ ಕೌಸಲ್ಯ. ದಸರಾ ಹಬ್ಬ ಅಂದಿದ ತಕ್ಷಣ ಜಂಪ್ ಸವಾರಿ ಒಂದು ಕಡೆ ಆದರೆ ಬೊಂಬೆಗಳ ಹಬ್ಬ ಅಂತ ದಸರಾನ ಕರೀತಾರೆ. ಈ ದಸರಾ ಹಬ್ಬದಲ್ಲಿ 9 ದಿನ ನವರಾತ್ರಿಯನ್ನು ಮಾಡ್ತಾ ಪ್ರತಿಯೊಬ್ಬರು ಅವರ ಮನೆಗಳಲ್ಲಿ ಒಂದು ಪ್ರತೀತಿಯನ್ನು ಬಳಸ್ಕೊಂಡ್ಬಂದಿರ್ತಾರೆ. ಅದೇ ಗೊಂಬೆಗಳ ಹಬ್ಬ. ಗೊಂಬೆಗಳನ್ನು ಕೂರಿಸಿ ಅವಕ್ಕೆ ಮದುವೆಯನ್ನು ಮಾಡುವಂಥದ್ದು, ಈ ಗೊಂಬೆಗಳಲ್ಲಿ ಕಥೆಗಳನ್ನು ಹೇಳುವಂಥದ್ದು, ಒಂದಷ್ಟು ವಿಶೇಷವಾದಂಥ ವಿಚಾರಗಳನ್ನು ಜನಕ್ಕೆ ತೋರಿಸುವಂಥದ್ದು. ಮಹಾಭಾರತ ಆಗಿರ್ಬೋದು, ರಾಮಾಯಣ ಆಗಿರ್ಬೋದು, ಅಥವಾ ನಮ್ಮ ಹಿಸ್ಟ್ರಿಯನ್ನು, ಇತಿಹಾಸವನ್ನು ಹೇಳುವಂಥ ಎಷ್ಟೋ ವಿಚಾರಗಳಾಗಿರ್ಬೋದು, ಮೈಸೂರಿನ ಗತ ವೈಭವವನ್ನು ಸಾರುವಂತೆ ಇರುವಂಥ ವಿಚಾರಗಳಾಗಿರ್ಬೋದು, ಇವೆಲ್ಲವನ್ನು ಗೊಂಬೆಯ ಮೂಲಕ ಜನರಿಗೆ ತಿಳಿಸುವಂಥ ಒಂದು ವಿಶೇಷವಾದ ಹಬ್ಬವೇ ಗೊಂಬೆಗಳ ಹಬ್ಬ. ಈ ಗೊಂಬೆಗಳ ಹಬ್ಬ ಬರೋದಕ್ಕೂ ಮುಂಚೆ, ಅಂದರೆ ದಸರಾ ಬರೋದಕ್ಕೂ ಮುಂಚೆ ಅದರ ತಯಾರಿ ತುಂಬ ದಿನದಿಂದ ಜನ ಶುರು ಮಾಡಿರ್ತಾರೆ. ಯಾಕೆ ಅಂದರೆ ಯಾವೊಂದು ಥೀಮ್ ಮಾಡಬೇಕು, ಒಂದು ವರ್ಷ ಮಾಡಿದ ಥೀಮನ್ನು ಮತ್ತೊಂದು ವರ್ಷ ಮಾಡೋಕ್ಕಲ್ಲ. ಬೇರೆ ಬೇರೆ ಒಂದು ಹೊಸ ವಿಚಾರಗಳನ್ನು, ಹೊಸ ಕಥೆಗಳನ್ನು ಗೊಂಬೆಗಳು ಹೇಳುತ್ತೆ. ಹಾಗಾದರೆ ಯಾಕೆ ಗೊಂಬೆಗಳ ಹಬ್ಬ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದರೆ, ಇವತ್ತು ನಾನು ಮೈಸೂರಿಗರಿಗೆ ಹಾಗೆ ಮೈಸೂರಿನ ಸುತ್ತಮುತ್ತಲೂ ಇರುವಂಥವರಿಗೆ ಈ ಗೊಂಬೆಗಳನ್ನು ಎಲ್ಲಿ ಖರೀದಿ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಮೈಸೂರಿನ ಆದಿಚುಂಚನಗಿರಿ ರಸ್ತೆಯಲ್ಲಿ RMP ಕ್ವಾರ್ಟರ್ಸ್ ಏನಿದೆ ಕುವೆಂಪು ನಗರ್ನಲ್ಲಿ, ಅದರ ಪಕ್ಕ ಇರುವಂಥ ಮಾತೃ ಗೊಂಬೆ ಲೋಕದಲ್ಲಿ ನಾವಿದ್ದೀವಿ. ಈ ಮಾತೃ ಗೊಂಬೆ ಲೋಕದ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದ್ದೀನಿ. ಹಾಗಾದರೆ ಮತ್ತೆ ಯಾಕೆ ತಡ ಮಾಡೋಣ, ಲೆಟ್ಸ್ ಸ್ಟಾರ್ಟ್ ಮೈ ಶೋ. ಇದು ವಿಶೇಷವಾದಂಥ ಗೊಂಬೆ ಲೋಕ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರ್ದು. ಇದರ ಸ್ಥಾಪಕರು ಆದಂಥ ಶಿವರಾಜ್ ಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಈ ಒಂದು ಮಾತೃ ಗೊಂಬೆ ಲೋಕದ ಬಗ್ಗೆ ಅವರನ್ನು ಕೇಳೋಣ. ಸರ್ ನಮಸ್ತೆ. ಸರ್ ನಮಸ್ತೆ ಮೇಡಮ್. ಹೇಳಿ, ನಿಮ್ಮ ಮಾತೃ ಗೊಂಬೆ ಲೋಕ ಇದು ಪ್ರಾರಂಭ ಆಗಿದ್ದು ಯಾವಾಗ? ಮೇಡಮ್, ನಮಗೆ ಇದು 20 ವರ್ಷದ ಬಿಸ್ನೆಸ್. ನಮಗೆ 20 ವರ್ಷ ಆಯಿತು ಸ್ಟಾರ್ಟ್ ಆಗಿ. ಮೇನ್ ಬ್ರಾಂಚ್ ಬಂದು ಬೆಂಗಳೂರಲ್ಲಿರೋದು. ಸೆಕೆಂಡ್ ಒನ್ ಮೈಸೂರಲ್ಲಿ ಮಾಡಬೇಕು ಅಂತ ಇಲ್ಲೊಂದು ಮಾಡಿದ್ದೀವಿ. 5 ವರ್ಷ ಆಯಿತು ನಾವು ಮಾಡಿ. ಇವಾಗ ತುಂಬ ಚೆನ್ನಾಗಿ ಆಗ್ತಾಯಿದೆ. ಮತ್ತು ಕಸ್ಟಮರು ಅದೇ ರೀತಿ ಬರ್ತಾ ಇದ್ದಾರೆ. ರೇಟು ಅಷ್ಟೇ ಬೆಸ್ಟ್ ಪ್ರೈಸ್ ನಮ್ಮ ಹತ್ರ ಸಿಗುತ್ತೆ. ಓಕೆ. ಸೊ ಈಗ ಬೆಂಗಳೂರಿನಲ್ಲಿ ಮತ್ತು ಮೈಸೂರಿನಲ್ಲಿ ಎರಡು ಕಡೆ ಇದೆ. ಓಕೆ. ಇಲ್ಲಿ ಬೆಂಗಳೂರು ಕಸ್ಟಮರ್ ಬಂದರೆ ಅಲ್ಲಿಗೆ ಇದು ಮಾಡ್ತೀವಿ, ಇಲ್ಲೇ ಪರ್ಚೇಸ್ ಮಾಡಿದ್ರೆ ಅಲ್ಲೇ ನಾವು ಕೊಡೋ ರೀತಿ ಒಂದು ವ್ಯವಸ್ಥೆನೂ ಮಾಡಿದ್ದೀವಿ. ಮೈಸೂರವ್ರು ಏನಾದ್ರು ಅಲ್ಲಿ ಹೋದರೆ ಅಲ್ಲಿ ಪರ್ಚೇಸ್ ಮಾಡಿದ್ರೆ ನಾವು ಡೆಲಿವರಿನ ಇಲ್ಲೇ ಕೊಡೋ ರೀತಿ ಒಂದು ವ್ಯವಸ್ಥೆನೂ ಇದೆ. ಅಂದ್ರೆ ಈಗ ಇಲ್ಲಿ ಯಾವ ತರದ ಒಂದು ಗೊಂಬೆಗಳು ಸಿಗುತ್ತೆ ಅದೇ ಅಲ್ಲೂ ಸಿಗುತ್ತೆ. ಸೇಮ್ ಸೇಮ್. ಅವ್ರು ಏನು ಇಲ್ಲಿ ಸೆಲೆಕ್ಟ್ ಬೆಂಗಳೂರಲ್ಲಿ ಮಾಡಿದ್ರೆ ಏನು ಸೇಮ್ ಸೇಮ್. ಇನ್ನು ಯಾವ ತರದ ಗೊಂಬೆಗಳನ್ನ ಇಲ್ಲಿ ನೋಡ್ಬೋದು ಸರ್? ಮೇಡಮ್, ಇಲ್ಲಿ ಗೊಂಬೆ ಯಾವ ಥರದ್ದು ಅಂದರೆ ರಾಮ ಜನನ ಆದಾಗಲಿಂದ ರಾಮ ಪಟ್ಟಕ್ಕೆ ಹೋಗೋ ತನಕ ಪೂರ್ತಿ ಸಿಗುತ್ತೆ ನಮ್ಮ ಹತ್ರ. ಮಹಾಭಾರತ ಸಿಗುತ್ತೆ, ಲೈಫ್ ಸೀರೀಸ್ ಸಿಗುತ್ತೆ, ಬೇರೆ ಹಲವಾರು ಈ ಡ್ಯಾನ್ಸಿಂಗ್ ಡಾಲ್ಗಳು, ತಂಜಾವೂರು ಡಾಲ್ಗಳು, ಪೇಪರ್ ಮಿಷನ್ ದೊಡ್ಡ ದೊಡ್ಡ ಗೊಂಬೆಗಳು, ಎಲ್ಲ ಹಲವಾರು ಗೊಂಬೆಗಳು ನಮ್ಮ ಹತ್ರ ಸಿಗುತ್ತೆ. ಇನ್ನು ನಿಮ್ಮ ಒಂದು ಶಾಪ್ ಯಾವಾಗ ತೆರೆದಿರುತ್ತೆ? ಎಷ್ಟು ಸಮಯದಿಂದ ಎಷ್ಟು ಸಮಯದೊಳಗೆ ಕಸ್ಟಮರ್ಸ್ ಬರ್ಬೋದು ಇಲ್ಲಿಗೆ? ಮೇಡಮ್, ನಾವು ವರಮಹಾಲಕ್ಷ್ಮಿಗೆ ಓಪನ್ ಮಾಡ್ತೀವಿ. ವರಮಹಾಲಕ್ಷ್ಮಿಗೆ ಓಪನ್ ಮಾಡಿದ್ರೆ ಅಪ್ ಟು ಡಿಸೆಂಬರ್ 8 ತನಕ ಓಪನ್ ಇರುತ್ತೆ. ಆಮೇಲೆ ಏನಾದರೂ ಟಚ್ಚಲ್ಲಿ ಇರ್ತಾರಲ್ಲ, ಎಲ್ಲರೂ ಏನೋ ಫೋನ್ ಮಾಡಿ ನಮ್ಗೆ ಅದು ಗೊಂಬೆ ಬೇಕು, ಈ ಗೊಂಬೆ ಬೇಕು, ಫಾರಿನ್ ಕಳಿಸ್ಬೇಕು ಅಂತಂದರೆ ಬಂದು ಕೊಡ್ತೀವಿ. ಅವಾಗ ಓಪನ್ ಅಂತೂ ಇರಲ್ಲ. ಬೇಕು ಅಂತ ಕೇಳಿದ್ರೆ ನಾವು ಓಪನ್ ಮಾಡಿಕೊಡ್ತೀವಿ. ಯಾಕಂದರೆ ರೆಗ್ಯುಲರಾಗಿ ಎಲ್ಲ ಟೈಮಲ್ಲಿ ಇದನ್ನು ಓಪನ್ ಮಾಡಿದ್ರೆ ರೋಡಲ್ಲಿ ಒಂದು ಸ್ವಲ್ಪ ಧೂಳು ಇರೋದು ಇದೆ. ಇನ್ನು ತುಂಬ ಅತಿ ಹೆಚ್ಚು ಡಿಮ್ಯಾಂಡ್ನಲ್ಲಿರುವಂಥ ಯಾವುದಾದ್ರು ಕಾನ್ಸೆಪ್ಟ್ಗಳು ಇದು ತುಂಬ ಹೋಗುತ್ತೆ ಪ್ರತಿ ವರ್ಷ ಅನ್ನುವಂಥದ್ದು, ಅಥವಾ ಈ ಒಂದು ಸ್ಟೋರಿ ಕತೆ ಹೇಳುವಂಥ ಒಂದು ಸೆಟ್ ಹೋಗುತ್ತೆ ಅನ್ನೋಂಥದ್ದು ಯಾವುದು ಜಾಸ್ತಿ ಇದೆ ಸರ್? ಇಲ್ಲಿ ಆಲ್ಮೋಸ್ಟ್ ಎಲ್ಲ ಜಾಸ್ತಿ ಅಂತ ರಾಮಾಯಣ ಮಹಾಭಾರತ ಇದೇ ಜಾಸ್ತಿ ಹೋಗ್ತಾ ಇರೋದು. ಓಕೆ ಓಕೆ. ಸೊ ಅದನ್ನ ಜಾಸ್ತಿ ಕಸ್ಟಮರ್ಸ್ ಡಿಮ್ಯಾಂಡ್ ಮಾಡಿ ತಗೋತಾರೆ. ತಗೋತಾರೆ. ಓಕೆ. ಇನ್ನು ಮತ್ತೆ ನಮ್ಮ ಮೈಸೂರು ಸಂಬಂಧಪಟ್ಟಿದ್ದು ಪ್ಯಾಲೇಸು,
ಮತ್ತು ಕೆ ಆರ್ ಸರ್ಕಲ್ಲು, ಟವರ್ ಕ್ಲಾಕು, ಈ ಥರ ತುಂಬ ಹಲವಾರು ನಮ್ಮ ಮೈಸೂರು ನಮ್ಮ ಮಹಾರಾಜರು ಇದೆಲ್ಲ ತುಂಬ ಚೆನ್ನಾಗಿ ಹೋಗುತ್ತೆ. ಓಕೆ, ಇನ್ನು ಈ ದಸರಾ ಕಾನ್ಸೆಪ್ಟ್ ಎಲ್ಲ ಎಲ್ಲ ಓಕೆ, ಜಂಬೂ ಸವಾರಿ ಎಲ್ಲ ಇದೆ. ಓಕೆ, ಫ್ಯಾಂಟಾಸ್ಟಿಕ್. ಹಾಗೆ ಇನ್ನು ಕಸ್ಟಮರ್ಸ್ಗಳಿಗೆ ನಾರ್ಮಲಿ ಒಂದು ಇಷ್ಟು ಪ್ರೈಸಿಂದನೂ ಸ್ಟಾರ್ಟ್ ಆಗುತ್ತೆ ಅನ್ನೋದಾದ್ರೆ ಯಾವ ಪ್ರೈಸಿಂದ? ನಮ್ಮ ಹತ್ರ ಒಂದು ಗೊಂಬೆ 100 ರೂಪಾಯಿಂದನೂ ಸ್ಟಾರ್ಟ್ ಆಗುತ್ತೆ. ಓಕೆ, ಬಿಗಿನಿಂಗ್ ಸ್ಟಾರ್ಟ್ 100 ರೂಪಾಯಿಂದನೂ ಸ್ಟಾರ್ಟ್ ಆಗುತ್ತೆ. ಹೋಗಿ ನಿಮಗೆ ಒಂದು ಗೊಂಬೆ 10,000 ರೂಪಾಯಿ ತನಕ ನಮ್ಮ ಹತ್ರ ಇದೆ. ಓಕೆ, ಇನ್ನು ಪ್ಯಾಕಿಂಗ್ ಮಾಡಿ ಕಳಿಸುವ ವ್ಯವಸ್ಥೆ ಅಂತ ಹೇಳಿದ್ರಿ ನೀವು, ಬೆಂಗಳೂರು ಅಥವಾ ಮೈಸೂರು ಅಂತ. ಇದು ಹೊರತಾಗಿ ಬೇರೆ ಕಡೆಗೂ ನೀವು ತುಂಬ ಸೇಫ್ ಮಾಡಿ ಪ್ಯಾಕಿಂಗ್ ಮಾಡಿ ಕಳಿಸುವಂಥ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ, ಹೊರಗಡೆಗೂ ಕಳಿಸ್ಕೊಡ್ತೀವಿ. ಓಕೆ, ಫ್ಯಾಂಟಾಸ್ಟಿಕ್. ಕೇಳಿದ್ರಲ್ಲ, ಸಾಕಷ್ಟು ಕಾನ್ಸೆಪ್ಟ್ ಇರುವಂಥ, ಸಾಕಷ್ಟು ಕತೆಗಳನ್ನು ಹೇಳುವಂಥ ಗೊಂಬೆಗಳನ್ನು ನಾವು ಈ ಒಂದು ಮಾತೃಗೊಂಬೆ ಲೋಕದಲ್ಲಿ ನೋಡ್ಬೋದು. ಯಾವ ರೀತಿ ಯಾವ್ಯಾವ ಥರದ ಗೊಂಬೆಗಳಿವೆ? ಮಾಡ್ಕೊಳ್ಳೋಣ. ಇದು ಮಲಗಿರೋ ಕುಂಭಕರ್ಣ, ಹಂಗೆ ಇದು ನಿಂತಿರೋ ಕುಂಭಕರ್ಣ. ಓಕೆ, ಮತ್ತೆ ಇದು ತಗೊಳ್ಳೋದಾದ್ರೆ ಸೆಟ್ ವೈಸಲ್ಲಿ ನೀವೇ ಕಾನ್ಸೆಪ್ಟ್ ಮಾಡಿ ಇಟ್ಟಿರುವಂಥದ್ದು? ಹೌದು, ಇದೊಂದು ಕಾನ್ಸೆಪ್ಟು. ಅವರ ಊಟ ಮತ್ತು ಅವರನ್ನು ಇದು ಮಾಡ್ತಾ ಇರೋದು, ಬೊಂಬೆಲಕ್ಕೆ ಹೋಗಿ ಎಬ್ಬಿಸ್ತಾ ಇರೋದು, ಈ ರೀತಿ. ಇದು ಮಲಗಿರೋದು ಕುಂಭಕರ್ಣ. ಅದೇ ರೀತಿ ಸ್ಟ್ಯಾಂಡಿಂಗ್ ಒಂದಿದೆ, ಅವರೇನೆ ಸ್ಟ್ಯಾಂಡಿಂಗ್ ಎದ್ದಾಗ. ಅದೇ ರೀತಿ ಪಕ್ಕದಲ್ಲಿ ಘಟೋತ್ಕಜವರು, ಅಂದರೆ ಆಹಾ ವಿವಾಹ ಭೋಜನವಿದು ಅಂದ್ಬಿಟ್ಟು ಇದು ಮಾಡ್ತಾರಲ್ಲ, ಆ ಥರ ಇದು ಘಟೋತ್ಕಜ. ಅದರಲ್ಲಿ ಬಿಗ್ ಒನ್ನು, ಸ್ಮಾಲ್ ಒನ್ನು, ಸೈಜಲ್ಲಿ ಕೂಡ ಡಿಫ್ರೆಂಟ್ ಇರುತ್ತೆ. ಹಂಗೆ ಇದು ಬಕಾಸುರ ಭೋಜನ, ಈ ಥರ ಕಿರೀಟ ಇಲ್ಲದೇ ಇದಾಗಿದಾಗ ಭೋಜನ ಮಾಡ್ತಾ ಇರೋದು. ಇನ್ನಿಲ್ಲಿ ಮೇಲೆ ಇರೋದು ಹಂಗೆ ಇದು ಗಿರಿಜಾ ಕಲ್ಯಾಣ, ಮತ್ತು ಕೃಷ್ಣಂದು ಇದು ಗೋವರ್ಧನಗಿರಿ, ಮತ್ತು ತಿರುಪತಿ ಬ್ರಹ್ಮೋತ್ಸವ. ಹಂಗೆ ಕೃಷ್ಣ ರಾಸಲೀಲೆ ಆಡ್ತಾ ಇರೋದು, ರಾಸಲೀಲೆ ಮಾಡ್ತಾ ಇರೋದು. ಹಂಗೆ ಇದು ಇದೊಡಿತು, ಬೆಣ್ಣದ ಮಡಿಕೆ ಹೊಡಿತಾ ಇರೋದು ಕೃಷ್ಣ, ಮತ್ತು ಗಾಳಿಪಟ ಬಿಡ್ತಾ ಇರೋದು, ಫ್ರೆಂಡ್ಸ್ಗಳ ಜೊತೆ ಆಟ ಆಡ್ತಾ ಇರೋದು. ಕೃಷ್ಣನ ಬಾಲ್ಯದ ಕೂಡ ಹೌದು. ಬಿಗಿನಿಂಗಿಂದ ಕೃಷ್ಣಂದು ಎಂಡ್ವರ್ಗೂ ಸಿಗುತ್ತೆ. ರಾಮಾಯಣನೂ ಕೂಡ ಅಷ್ಟೇ, ಬಿಗಿನಿಂಗಿಂದ ಎಂಡ್ವರ್ಗ ಸಿಗುತ್ತೆ. ಮಹಾಭಾರತನೂ ಅಷ್ಟೇ. ಹೌದು, ಇದೆಲ್ಲ LDS ಲಕ್ಷ್ಮೀ ಸರಸ್ವತಿ ದುರ್ಗೆ ಮತ್ತು ಶ್ರೀನಿವಾಸ ಪದ್ಮಾವತಿ. ನೋಡಿ, ತುಂಬ ಸ್ಪೆಷಲ್ ಇದು. ನೀವು ಎಷ್ಟು 100 ಕಡೆ ಹುಡುಕಿದ್ರು ಈ ಒಂದು ಕ್ಲಾರಿಟಿ ಫಿನಿಶಿಂಗು ನಮ್ಮ ಹತ್ರ ಬಿಟ್ಟರೆ ಬೇರೆ ಸಿಗಲ್ಲ. ಹಾಂ, ಇದರಲ್ಲಿ ಸೈಜ್ ವೇಸ್ ಇದೆ. ಈ ಸ್ಮಾಲ್ ಸೈಜ್ ಇದೆ, ಮತ್ತು ಸೆಕೆಂಡ್ ಒನ್ನು, ಅದಕ್ಕಿಂತ ಇನ್ನೂ ದೊಡ್ಡ ಸೈಜ್ ಬೇಕು ಅಂದರೂ ಸಿಗುತ್ತೆ. ಇದು ಶಯನ ನರಸಿಂಹರು, ಮತ್ತು ಕಟೀಲ್ ದುರ್ಗಾ ಪರಮೇಶ್ವರಿ, ಮತ್ತು ಗರ್ಭರಕ್ಷಾಂಬಿಕೆ, ಕಾಮಧೇನು, ಮತ್ತು ಆಂಡಲ್ ಅಲಂಕಾರ ಕೃಷ್ಣ. ಇದು ಆಂಡಾಳ್ ಅಲಂಕಾರ ಕೃಷ್ಣ. ನಮ್ಮ ಹತ್ರ ಒಂದು LDS ಅಂತ ಬಂದರೆ, ಲಕ್ಷ್ಮೀ ಸರಸ್ವತಿ ದುರ್ಗೆ ಅಂತ ಬಂದರೆ ಅದರಲ್ಲಿ 10 ವೆರೈಟೀಸ್ ಇರುತ್ತೆ. ನವದುರ್ಗೆಯರು ಇಲ್ಲೇ ಇದೆ, ಅದು ಕೂಡ ಅಷ್ಟೇ. ಇದರಲ್ಲಿ ನಿಮ್ಗೆ ಇದಕ್ಕಿಂತ ದೊಡ್ಡ ಸೈಜ್ ಬೇಕಾದ್ರೂ ಸಿಗುತ್ತೆ, ಇದಕ್ಕಿಂತ ಸ್ಮಾಲ್ ಸೈಜ್ ಬೇಕಾದ್ರೂ ಸಿಗುತ್ತೆ. ದಶಾವತಾರ, ಹೌದು. ದಶಾವತಾರ ಇದು ಸ್ಮಾಲ್ ಸೈಜು. ಇದರಲ್ಲಿ ಒಂದು 10 ವೆರೈಟೀಸ್ ಬರುತ್ತೆ ನಿಮಗೆ. ಸೈಜ್ ವೈಸ್ ಚೇಂಜ್ ಆಗ್ತಾ ಇರುತ್ತೆ, ರೈಟು ಕೂಡ ಹಂಗೆ ಚೇಂಜ್ ಆಗ್ತಾ ಇರುತ್ತೆ. ಅದರಲ್ಲೇ ಇದೂ ದಶಾವತಾರನೇ. ಇದು ಸ್ಟೋನ್ ಫಿನಿಶಿಂಗ್ ಸ್ಟೈಲು, ಅಂದರೆ ಕ್ಲೇನೇ ಅದನ್ನು ಸ್ಟೋನ್ ಫಿನಿಶಿಂಗ್ ಸ್ಟೈಲು ಮಾಡಿದ್ದಾರೆ. ಹೌದು. ಹಂಗೆ ಇದು ಅಷ್ಟಲಕ್ಷ್ಮಿ ಕೂಡ ಅಷ್ಟೇ. ನಮ್ಮ ಹತ್ರ ಮೇನ್ ಏನು ಅಂದರೆ ನಮ್ಮ ಗೊಂಬೆ ಲೋಕದಲ್ಲಿ ಫಿನಿಶಿಂಗು ತುಂಬ ಕ್ಲಾರಿಟಿಯಾಗಿ ತುಂಬ ಚೆನ್ನಾಗಿರುತ್ತೆ, ಕ್ವಾಲಿಟಿ ಚೆನ್ನಾಗಿರುತ್ತೆ. ಹೌದು. ಈಗ ನಮಗೆ ದಶಾವತಾರ ಬೇಕು, 2000-3000 ತಗೊಳಕ್ಕಲ್ಲ ಅಂದರೆ 1000 ರೂಪಾಯಿಂದ ದಶಾವತಾರ ಇದೆ. 10,000 ತನಕನೂ ಬರುತ್ತೆ ಸೆಟ್ಟು. ಸೇಮ್ ಸೈಜ್ ಕಮ್ಮಿ ಆಗುತ್ತೆ, ರೈಟ್ ಕಮ್ಮಿ ಆಗುತ್ತೆ. ಸೈಜ್ ಜಾಸ್ತಿ ಆದಂತೆ ರೈಟು ಜಾಸ್ತಿ ಆಗ್ತಾ ಇರುತ್ತೆ. ಹೌದು. ಸರ್, ಇಲ್ಲ ಇದು ಬೇಡಿ ನಮಗೆ ಇನ್ನೂ ಸ್ವಲ್ಪ ಫಿನಿಶಿಂಗ್ ಚೆನ್ನಾಗಿರೋದು ಕೊಡಿ ಅಂದರೆ ಬೇರೆ ಅದನ್ನೇ ಕೊಡ್ತೀವಿ. ಒಂದು ಸ್ವಲ್ಪ ಜಾಸ್ತಿ ಆಗುತ್ತೆ, ಅಮೌಂಟ್ ಜಾಸ್ತಿ. ಅಷ್ಟಲಕ್ಷ್ಮಿ, ಹೌದು.
ಇದು 1500. ಎಲ್ಲೆಲ್ಲೂ ಬೊಂಬೆಗಳನ್ನೇ ನೋಡ್ತಾ ಇದೀವಿ ಬೊಂಬೆಗಳ ಲೋಕದಲ್ಲಿ. ಹಾಗೆ ಸರ್ ನಮಗೆ ಸ್ಪೆಷಲ್ ಆಗಿರೋ ಬೊಂಬೆಗಳನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಮೇಡಮ್ ರಾಮಾಯಣ ಅಂದರೆ ಕಸ್ಟಮರು ತುಂಬ ಎದುರು ನೋಡ್ತಾರೆ. ನಮಗೆ ರಾಮಾಯಣ ತಗೊಳ್ಳೇಬೇಕು ಅನ್ನೋದೊಂದು ಅವರ ಇದರಲ್ಲಿ ಇರುತ್ತೆ. ಅದೇ ರೀತಿ ರಾಮ ಜನನ ಆದಾಗ್ಲಿಂದ ರಾಮ ಪಟ್ಟಾಭಿಷೇಕಕ್ಕೆ ಹೋಗೋ ತನಕನೂ ನಮ್ಮ ಹತ್ರ ಫುಲ್ ಕಾನ್ಸೆಪ್ಟ್ ಸಿಗುತ್ತೆ. ನೋಡಿ, ರಾಮಾಯಣ ರಾಮ ಲಕ್ಷ್ಮಣ ಭರತ ಶತ್ರುಘ್ನ ಎಲ್ಲರೂ ಜನನ ಆಗಿರ್ತಕ್ಕಂಥ ಒಂದು ದೃಶ್ಯ ಇದು. ಮತ್ತು ಹಂಗೆ ರಾವಣ ದರ್ಬಾರು, ಹಲವಾರು ರಾಮಾಯಣ ಅಂದರೆ ನಮ್ಮ ಹತ್ರ ರಾಮ ಜನನಾದಲ್ಲಿಂದ ಪಟ್ಟಕ್ಕೆ ಹೋಗೋ ತನಕ ನಿಮಗೆ ಪೂರ್ತಿ ಕಾನ್ಸೆಪ್ಟ್ ಸಿಗುತ್ತೆ. ಹಂಗೆ ಲೈಫ್ ಸೀರೀಸ್ ಇಲ್ಲ ಇದು ಡೋಲಿ ಅಂತ, ಇದು ಬೇರೆ, ಇದು ಬೆಂಗಾಲಿ ಸೆಟ್ ಅದು. ಹಂಗೆ ಇದು ಲೈಫ್ ಸೀರೀಸಲ್ಲಿ ಹುಡುಗಿ ನೋಡೋ ಶಾಸ್ತ್ರ, ಮದುವೆ, ಶ್ರೀಮಂತ, ರಿಸೆಪ್ಷನ್ನು, ಎಂಗೇಜ್ಮೆಂಟು, ಇದರಲ್ಲೂ ಕೂಡ ಲೈಫ್ ಸೀರೀಸು ಫುಲ್ ಕಾನ್ಸೆಪ್ಟ್ ಸಿಗುತ್ತೆ ನಮ್ಮ ಹತ್ರ. ಲೈಫ್ ಸೀರೀಸ್ ಹೆಂಗೆ ನಮ್ಮದು ಸ್ಕೂಲು, ಕಾಲೇಜು, ಬರ್ತ್ಡೇ, ನಾವೇನು ಜೀವನದಲ್ಲಿ ಏನೇನು ಸಿಗುತ್ತೆ, ವಿತ್ ಸ್ಪೋರ್ಟ್ಸು ಕೂಡ ಸಿಗುತ್ತೆ. ಜೀವನ ಶೈಲಿಯನ್ನ ಬಿಂಬಿಸುವ. ಹೌದು. ಹಂಗೆ ಮಹಾಭಾರತನೂ ಕೂಡ ನಮ್ಮ ಹತ್ರ ಫುಲ್ ಕಾನ್ಸೆಪ್ಟ್ ಸಿಗುತ್ತೆ. ಮಹಾಭಾರತದ ಕಾನ್ಸೆಪ್ಟ್. ಹೌದು. ಬಾಲ್ಯದಿಂದ ಮುಪ್ಪಿನ ತನಕ ಹಾಗೆ ನಾವು ನೋಡ್ಬೋದು. ಏನು ರಾಮಾಯಣ, ಮಹಾಭಾರತ, ಇನ್ನು ಹಲವಾರು ಚಿತ್ರಣಗಳನ್ನ, ಹಲವಾರು ಕಥೆಗಳನ್ನ ಹೇಳುವಂತ ಗೊಂಬೆಗಳನ್ನ ನಾವು ಈ ಒಂದು ಮಾತೃಗೊಂಬೆ. ನಮ್ಮ ಅರಮನೆಯಲ್ಲಿ ನಡೆಯುವಂಥ ವಿಶೇಷವಾದಂಥ ಹಬ್ಬ, ನಾವೆಲ್ಲರೂ ಕಾಯುವಂಥ ಈ ಒಂದು ವಿಶೇಷವಾದಂಥ ಜಂಬೂ ಸವಾರಿಯನ್ನು ಇಲ್ಲಿ ತೋರಿಸುವಂಥ ಪ್ರಯತ್ನವನ್ನು ಈ ಗೊಂಬೆ ಮೂಲಕ ಮಾಡಿರುವಂಥದ್ದು. ಮೊದಲಿಗೆ ನಮ್ಮ ಅರಮನೆಯ ಕಟ್ಟಡ ಒಂದು ಕಡೆ ಕಾಣೋದಾದರೆ, ಇನ್ನು ಜಂಬೂ ಸವಾರಿ ಹಾಗೆ ತಾಯಿ ಚಾಮುಂಡೇಶ್ವರಿಯ ಮೂರ್ತಿ ಇಟ್ಟಿರುವಂಥ ಒತ್ತಿರುವಂಥ ಅಂಬಾರಿಯನ್ನು ಕಾಣಬಹುದು. ಮತ್ತೊಂದು ಕಡೆ ನಮ್ಮ ಒಂದು ಜಾನಪದ ಕಲೆಯನ್ನು ತೋರಿಸುವಂಥ, ಬಿಂಬಿಸುವಂಥ ಯಕ್ಷಗಾನದ ಒಂದು ವೇಷಧಾರಿಗಳನ್ನು ನೋಡ್ಬೋದು. ಹಾಗೆ ರಾಜಭಟ್ರುಗಳನ್ನು ನೋಡಬಹುದು. ಇನ್ನು ಮತ್ತೊಂದು ಕಡೆ ಕುಸ್ತಿಪಟುಗಳನ್ನು ನೋಡಬಹುದು. ಇವೆಲ್ಲವನ್ನು ಒಂದು ಥೀಮಲ್ಲಿ ಮಾಡಿ ಈಗ ನಮಗೆ ಇಲ್ಲಿ ಡಿಸ್ಪ್ಲೇಯನ್ನು ಇಟ್ಟಿರುವಂಥದ್ದು. ಇದೇ ಥೀಮ್ನ ನೀವು ಹೀಗೆ ಕೂಡ ತೊಗೋಬೋದು, ಅಥವಾ ನೀವೇನಾದ್ರು ಕಸ್ಟಮೈಸ್ ಮಾಡಿಕೊಂಡು ನಿಮಗೆ ಇಲ್ಲ ಕೆಲವೊಂದನ್ನು ಆ್ಯಡ್ ಮಾಡಬೇಕು, ಅಥವಾ ಇಲ್ಲ ಇನ್ನೊಂದಷ್ಟು ಕೆಲವೊಂದನ್ನು ಬೇರೆದನ್ನು ನೀವು ಸೇರಿಸ್ಕೋಬೇಕಾಗತ್ತೆ ಅನ್ನೋದನ್ನು ಕೂಡ ನೀವು ಪ್ಲ್ಯಾನ್ ಮಾಡ್ಕೋಬೋದು. ಸೊ ಮೊದಲಿಗೆ ನಾವು ಬಂದಿದ ತಕ್ಷಣ ನಮಗೆ ಈ ಒಂದು ಮಾತೃಗೊಂಬೆ ಲೋಕದಲ್ಲಿ ಈ ಒಂದು ವಿಶೇಷವಾದಂಥ ಚಿತ್ರಣ ಕಾಣ್ತಾ ಇದೆ. ನಮ್ಮ ಅರಮನೆಯ ಮುಂದೆ ನಡೆಯುವಂಥ ಜಂಬೂ ಸವಾರಿ ನೋಡಿದ್ರಲ್ಲ ಸ್ನೇಹಿತರೆ. ಇವತ್ತು ಈ ಒಂದು ಮಾತೃ ಗೊಂಬೆ ಲೋಕದ ಒಂದು ಪ್ರಪಂಚ ಯಾವ ರೀತಿ ಇತ್ತು. ನಿಜವಾಗ್ಲೂ ಗೊಂಬೆಗಳ ಲೋಕ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಒಮ್ಮೆ ಬಂದರೆ ನಿಮಗೆ ಸಾಕಷ್ಟು ಗೊಂಬೆಗಳನ್ನು ನೋಡ್ತಾ ಹೋಗ್ಬೋದು. ಅದ್ರ ಜೊತೆಗೆ ನಿಮ್ಮ ಮನೆಗೆ ಹೊಸ ಗೊಂಬೆಗಳನ್ನು ಕೂಡ ಖರೀದಿ ಮಾಡ್ಬೋದು. ಈಗ ನಾನು ನೋಡ್ತಾ ಇರುವಂಥ ಒಂದು ವಿಶೇಷವಾದಂಥ ಒಂದು ಏನು ಮಾಡೆಲ್ ಅಂತ ಹೇಳ್ಬೋದು. ಇದು ನಮ್ಮ ತಾಯಿ ಚಾಮುಂಡೇಶ್ವರಿ, ಅಧಿದೇವತೆ ತಾಯಿ ಚಾಮುಂಡೇಶ್ವರಿ ಇರುವಂಥ ಗೋಪುರ ತುಂಬ ಚೆನ್ನಾಗಿದೆ. ಸೊ ಇದು ಕೂಡ ನಿಮಗೆ ಇಲ್ಲೇ ಸಿಗುತ್ತೆ. ಸೊ ಇದೆಲ್ಲವನ್ನು ನೋಡ್ತಾ ನಾನು ನಿಮಗೆ ಮೈಸೂರಿನಲ್ಲಿ ಒಂದು ಸೂಪರ್ ಆಗಿರುವಂಥ ಬೆಸ್ಟ್ ಕನ್ವೀನಿಯೆಂಟ್ ಆಗಿರುವಂಥ ಜಾಗವನ್ನು ಇವತ್ತು ಪರಿಚಯ ಮಾಡಿಕೊಟ್ಟಿದ್ದೀನಿ. ಸೊ ನಿಮ್ಮ ಗೊಂಬೆಗಳ ಹಬ್ಬಕ್ಕೆ ಹೊಸ ಗೊಂಬೆಗಳು ಬೇಕು ಅಂತ ಆದರೆ, ಅಥವಾ ನಿಮ್ಮ ಒಂದು ಸ್ಟ್ಯಾಂಡ್ಸ್, ನಾನು ಏನು ಹೇಳಿದೆ ಗೊಂಬೆಗಳನ್ನು ಕೂರಿಸೋದಕ್ಕೆ ಸ್ಟ್ಯಾಂಡ್ ಬೇಕಾದರೆ, ಸೊ ನೀವು ಎಲ್ಲಿ ಹೋಗಬೇಕು ಕೌಸಲ್ಯ ಅಂತ ಯೋಚನೆ ಮಾಡ್ತಾಯಿದ್ರೆ ನಮ್ಮ ಇವತ್ತಿನ ಕಾರ್ಯಕ್ರಮ ನೋಡಿ ನಿಮಗೆ ಖಂಡಿತವಾಗ್ಲೂ ಗೊತ್ತಾಗಿರುತ್ತೆ. ಈ ಒಂದು ಮಾತೃಗೊಂಬೆ ಲೋಕ ಏನು ಕುವೆಂಪು ನಗರ್ ಆದಿಚುಂಚನಗಿರಿ ರಸ್ತೆಯಲ್ಲಿ RMP ಕ್ವಾರ್ಟರ್ಸ್ನ ಪಕ್ಕದಲ್ಲಿ ಇದು ಇದೆ. ಸೊ ಪದ್ಮಿನಿ ಕಾಂಪ್ಲೆಕ್ಸ್ ಅನ್ನುವಂಥ ಒಂದು ಕಾಂಪ್ಲೆಕ್ಸ್ನಲ್ಲಿ ಫಸ್ಟ್ ಫ್ಲೋರ್ನಲ್ಲಿ ಇರುವಂಥದ್ದು. ಸೊ ಮಿಸ್ ಮಾಡಿದ್ರೆ ಈ ಸಲ ಗೊಂಬೆಗಳ ಹಬ್ಬವನ್ನು ಇನ್ನಷ್ಟು ಗ್ರ್ಯಾಂಡಾಗಿ ಮಾಡಿ ಹಾಗೆ ಬಂದು ನೀವು ಕೂಡ ಖರೀದಿ ಮಾಡ್ಬೋದು. ಇನ್ನು ನಮ್ಮ ಇವತ್ತಿನ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದೆ, ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ MCVJ ಕೌಸಲ್ಯ ಯೂಟ್ಯೂಬ್ ಚಾನಲ್. ಆ್ಯಂಡ್ ಫಾರ್ ಮೋರ್ ದಸರಾ ಅಪ್ಡೇಟ್ಸ್ ಪ್ಲೀಸ್ ವಾಚ್ MCVJ ಕೌಸಲ್ಯ. ಆ್ಯಂಡ್ ದಿಸ್ ಇಸ್ MCVJ ಕೌಸಲ್ಯ ಸೈನಿಂಗ್ ಆಫ್. ಬಾಯ್.